ಇಸ್ರೇಲ್ ಹಾಗೂ ಹಮಾಸ್ ಉಗ್ರರ ನಡುವೆ ಯುದ್ಧ ಶುರುವಾಗಿ ತುಂಬಾ ದಿನ ಆಯ್ತು. ಈ ಯುದ್ಧ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಎರಡು ರಾಷ್ಟ್ರಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದವು. ಇಸ್ರೇಲ್ಗೆ ಅಮೆರಿಕ ಸಹಾಯ ಮಾಡುತ್ತಿದ್ರೆ, ಹಮಾಸ್ಗೆ ಇರಾನ್, ಲೆಬನಾನ್, ಸಿರಿಯಾ ಸಹಾಯ ಮಾಡುತ್ತಿದೆ. ಇದೇ ರೀತಿ ಯುದ್ಧ ಮುಂದುವರಿದಿದ್ದಲ್ಲಿ ಮುಂದೊಂದು ದಿನ ಒಂದೊಂದು ರಾಷ್ಟ್ರ ಯುದ್ಧಕ್ಕೆ ಧುಮುಕುವ ಸಾಧ್ಯತೆ ಇದೆ. ಇಸ್ರೇಲ್ ಕೂಡ ಗಾಜಾ ಪಟ್ಟಿಯನ್ನು ಪುಡಿ ಪುಡಿ ಮಾಡುತ್ತಿದೆ. ಆದರೆ ಈ ಬಾರಿ ಹಮಾಸ್ನನ್ನು ನಿರ್ನಾಮ ಮಾಡಿಯೇ ಮಾಡುತ್ತೇವೆ ಎಂಬ ಇಸ್ರೇಲ್ ಹಠಕ್ಕೆ ಬಿದ್ದಿದ್ದಾರೆ. ಇದೇ ರೀತಿ ಯುದ್ಧ ನಡೆದರೆ 3ನೇ ವಿಶ್ವಯುದ್ಧ ನಡೆದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಈಗ ಸಮಯ ತುಂಬಾ ಕಷ್ಟಕರವಾಗಿದೆ. ಯಾವ ಹಂತದಲ್ಲೂ ಏನ್ ಬೇಕಾದರೂ ನಡೆಯುವ ಸಾಧ್ಯತೆ ಇದೆ. ಇಸ್ರೇಲ್ ಸೈನಿಕರು ಹಮಾಸ್ ಉಗ್ರರಿಂದ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರದಲ್ಲಿ ಇರಾನ್ ಹಾಗೂ ಚೀನಾದ ಹೆಚ್ಚಿನ ಶಸ್ತ್ರಾಸ್ತ್ರಗಳಿಗೆ ಸಿಕ್ಕಿವೆ. ಆದರೆ ಈಗ ಮಧ್ಯಪ್ರಾಚ್ಯದ ಮತ್ತೊಂದು ಮುಸ್ಲಿಂ ರಾಷ್ಟ್ರ ಈ ಯುದ್ಧಕ್ಕೆ ಧುಮುಕಿದೆ. ಇಸ್ರೇಲ್ಗೆ ಕ್ಷಿಪಣಿ ದಾಳಿ ನಡೆಸಿ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದೆ. ಹೌದು, ಆ ರಾಷ್ಟ್ರ ಯೆಮೆನ್. ಯೆಮೆನ್ನ ಹೌತಿ. ಇವರ ಬಳಿ ತುಂಬಾ ಶಸ್ತ್ರಾಸ್ತ್ರಗಳಿವೆ. ಹಮಾಸ್, ಹಿಜ್ಬುಲ್ಲಾ, ಹೌತಿ ಈ ತ್ರಿಬಲ್ ಎಚ್ ಇಸ್ರೇಲ್ನನ್ನು ಕಾಡುತ್ತಿದೆ. ಇವರಿಗೆ ಇರಾನ್ ಸಹಾಯ ಮಾಡುತ್ತಿದೆ ಹಾಗೂ ಚೀನಾ ಕೂಡ ಸಹಾಯ ಮಾಡುತ್ತಿದೆಯೋ ಎಂಬ ಅನುಮಾನ ಕೂಡ ಮೂಡುತ್ತಿದೆ. ಯಾಕೆಂದ್ರೆ ಈ ಉಗ್ರರ ಬಳಿ ಚೈನಾದ ಶಸ್ತ್ರಾಸ್ತ್ರಗಳು ಇಸ್ರೇಲ್ಗಳು ವಶಪಡಿಸಿಕೊಂಡಿದ್ದಾರೆ. ಮುಂದೆ ಏನಾಗುತ್ತದೋ ಕಾದು ನೋಡಬೇಕಾಗಿದೆ.